ರಾತ್ರಿಯ ರಣಮಳೆಗೆ ಬೆಂಗಳೂರಿನಲ್ಲಿ ಆಗಿರತಕ್ಕಂಥ ಅವಾಂತರಗಳ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಭಾರೀ ಮಳೆಗೆ ಹೆಣ್ಣೂರಿನಲ್ಲಿ ಅನಾಥಾಶ್ರಮವೊಂದು ಜಲಾವೃತವಾಗಿದೆ. ಪಬ್ಲಿಕ್ ಟಿವಿ ವರದಿಗೆ ಮಮ್ಮಲ ಮರುಗಿದೆ ಸಹೃದಯಿ. ಈ ಸುದ್ದಿಯನ್ನು ನಾವು ಮಾಡಿದ್ವಿ. ಪಬ್ಲಿಕ್ ವರದಿಗೆ ಸ್ಪಂದಿಸಿ ನಿರ್ಗತಿಕರ ನೆರವಿಗೆ ನಿಂತ ಟಾಟಾ ನಗರ ನಿವಾಸಿ. ಅನಾಥಾಶ್ರಮದಲ್ಲಿದ್ದ 30ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದಾರಂತೆ. ನಾವು ಬೆಳಗ್ಗೆಯಿಂದ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಅನಾಥಾಶ್ರಮದಲ್ಲಿ ವಯೋವೃದ್ಧರಿದ್ದಾರೆ ಪಾಪ. ಅವರೆಲ್ಲರೂ ಕೂಡ ನೋಡಿ ಹೆಂಗೆ ಕೂತಿದ್ದಾರೆ ಅಂತ, ಎಲ್ಲ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರು. ಆ ಸ್ಥಳಕ್ಕೆ ಭೇಟಿ ಕೊಟ್ಟು ನನ್ನ ಕೊಲೀಗ್ ಅಲ್ಲಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ನಿಜಕ್ಕೂ ಕೂಡ ಸಂಕಟ ಅಂತ ಅನಿಸುತ್ತೆ. ರಾತ್ರಿ ಇಡೀ ಮಲ್ಗೋಕ್ಕೂ ಕೂಡ ಇವರಿಗೆ ಆಗಿಲ್ಲ. ಸೊ ಪರ್ಯಾಯವಾಗಿ ಬೇರೆಡೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಯಾವ ಸ್ಥಳಗಳು ಕೂಡ ಇಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಸುಮಾರು ಜನ ದಿವ್ಯಾಂಗರಿದ್ದಾರೆ. ಸೊ ಅವರು ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ. ಅದೇ ಒಂದು ವೀಲ್ ಚೇರ್ಗಳ ಮೇಲೇ ಇದ್ದಾರೆ. ಜೊತೆಗೆ ಇನ್ನೂ ಒಂದಿಷ್ಟು ಜನ ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾರೆ. ಹಾಗೇನೆ ಅವರೇನು ಹೊರಗಡೆ ಬರಲಿಕ್ಕೂ ಕೂಡ ಶಕ್ತಿ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಏನೋ ವಯೋವೃದ್ಧರು ಕೂಡ ಇದ್ದಾರೆ. ಸೊ ಬಹುಶಃ ಪಾಲಿಕೆ ಅಧಿಕಾರಿಗಳು ಇಲ್ಲಿ ತಾತ್ಕಾಲಿಕವಾಗಿ ಆದರೂ ಕೂಡ ನೀರನ್ನು ತೆರವು ಮಾಡಬೇಕಾಗಿತ್ತು. ಅದು ಯಾವುದೂ ಕೂಡ ಮಾಡಲಿಲ್ಲ. ಸೊ ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಸುಮಾರು 70ಕ್ಕೂ ಹೆಚ್ಚು ಅನಾಥರು ಇರುವಂತಹ ಈ ಆಶ್ರಮದಲ್ಲಿ ಸುಮಾರು ಜನ ಇಲ್ಲೇ ಇದ್ದಾರೆ. ಸೊ ಅವರು ಮಲಗುವಂತಹ ಹಾಸಿಗೆಗಳು, ದಿಂಬುಗಳು, ಜೊತೆಗೆ ಆ ಕಾಟು, ಚೇರು ಅದೆಲ್ಲವೂ ಕೂಡ ನೀರಿನಲ್ಲೇ ಮುಳುಗಿದಾವೆ. ಸೊ ಒಂದು ರೀತಿಯಲ್ಲಿ ಸಂಕಟ ಅಂತ ಅನ್ಸುತ್ತೆ. ಮಾತನಾಡಿಸ್ತೀನಿ, ಸುಮಾರು ಜನ ಇದ್ದಾರೆ. ಸರ್, ಎಷ್ಟು ಸಮಸ್ಯೆ ಆಯಿತು ಸರ್ ರಾತ್ರಿಯಿಂದ? ರಾತ್ರಿ 2 ಗಂಟೆಯಿಂದ ತುಂಬ ಎಲ್ಲರೂ ಹಿಂಗೆ ಕುಂತಿದ್ದೀವಿ. ಯಾರು ಕೆಳಗಡೆ ನೀರು ಇದು ಮಾಡ್ತಾಯಿಲ್ಲ. ತುಂಬ ಜನ ನೊಂದಿದ್ದೀವಿ. ಊಟ ಇದೆಲ್ಲ ಏನೂ ಇಲ್ಲ. ಏನು ಭಾರಿ ತೊಂದರೆ ಆಗೈತೆ. ಅಡುಗೆ ಮನೆ ಎಲ್ಲ ಇದು ತುಂಬ ತೊಂದರೆ ಇದೆ. ಅದಕ್ಕೋಸ್ಕರ ದಯವಿಟ್ಟು ನೀರು ಇದು ಮಾಡಿಕೊಡ್ಬೇಕಂತ ನಿಮ್ಗೆ ಕೇಳ್ಕೊಳ್ತೀವಿ ಕಡೆಯಿಂದ. ಒಬ್ರು ವಯಸ್ಸಾದವರು, ಒಬ್ರು ಅಜ್ಜ ಇದ್ದಾರೆ, ಅವ್ರು ಕಣ್ಣೀರು ಹಾಕ್ತಿದ್ದಾರೆ. ಬಹುಶಃ ಅವರಿಗೆ ಸಂಕಟ ಅಂತ ಅನ್ನಿಸ್ತಾ ಇದೆ. ನಾವೇನೋ ಇಲ್ಲಿ ಬಂದು ಯಾರು ಇಲ್ಲ, ನಾವೇನೋ ಇಲ್ಲಿ ಬಂದು ಇರಬಹುದು ಅಂತೇಳಿ, ಆದರೆ ಇಲ್ಲಿ ನೋಡಿದ್ರೆ ಈ ರೀತಿಯ ಸ್ಥಿತಿ ನಿಜಕ್ಕೂ ಕೂಡ ಸಂಕಟ ಅಂತ ಅನಿಸುತ್ತೆ. ಸರ್, ನಿನ್ನೆಯಿಂದ ಎಷ್ಟು ಸಮಸ್ಯೆ ಆಗ್ತಾ ಇತ್ತು? ರಾತ್ರಿ ಒಂದು 12 ಗಂಟೆಯಿಂದ ಹಿಂಗೆ ಇದೆ ಸರ್. ಎಲ್ಲ ಹಿಂಗೆ ಕೂತಿದ್ದೀವಿ. ಎಲ್ಲೂ ಹೋಗೋಕೆ ಜಾಗ ಇಲ್ಲ, ಆಗಲ್ಲ, ನಡೆಯೋಕ್ಕಾಗಲ್ಲ. ಎಲ್ಲ ಹಿಂಗೆ ಕೂತಿದ್ದೀವಿ. ಊಟ ನೀರು ಇದು ಹಿಂಗೆ ನಮ್ಮ ಬ್ರದರು ಹೆಂಗೆಂಗೋ ಅಡ್ಜಸ್ಟ್ ಮಾಡಿ ಕೊಡ್ತಾವ್ರೆ. ಯಾರೂ ಬರಲಿಲ್ಲ. ತುಂಬ ಸಂಕಟ ಆಗ್ತಾ ಇದೆ ನಿಮಗೆ, ಕಣ್ಣೀರು ಆಗ್ತಿದೆ. ಇಲ್ಲಿ ಯಾರು ಬರ್ತಾ ಇಲ್ಲ. ಎಲ್ಲ ನಿಜಕ್ಕೂ ಕೂಡ ಸಂಕಟ ಅಂತ ಅನ್ಸುತ್ತೆ. ಸುಮಾರು ಕುಟುಂಬವನ್ನು ಬಿಟ್ಟು ಇಲ್ಲಿ ಬಂದಿರ್ತಾರೆ, ಇಲ್ಲಿ ಆದರೂ ನೆಮ್ಮದಿಯಿಂದ ಇರಬೇಕು ಅಂತೇಳಿ. ಆದರೆ ಒಂದೇ ಒಂದು ಮಳೆಗೆ ಈ ರೀತಿ ಅಧ್ವಾನದ ಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಅಂತಂದರೆ ಕೈ ಮುಗಿದು ಕೇಳ್ಕೊಳ್ತಿದ್ದಾರೆ. ಇಲ್ಲಿರುವಂತಹ ವ್ಯವಸ್ಥೆಗಳನ್ನು ಅಥವಾ ನೀರನ್ನು ಮೊದಲು ಇಲ್ಲಿಂದ ತೆರವು ಮಾಡಿ ಅಂತ ಹೇಳಿ. ಸೊ ಇನ್ನೂ ಸುಮಾರು ಜನ ಇದ್ದಾರೆ. ಇಲ್ಲಿ ಮಾತನಾಡಿಸ್ತೀನಿ. ಅಮ್ಮ, ಹೇಳಿ, ನಿನ್ನೆಯಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ? ಇಲ್ಲಿ ಹೊರಗಡೆ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಸರ್. ತುಂಬ ಕಷ್ಟ ಆಗ್ತಾ ಇದೆ ಸರ್. ಕಾಲುಗಳೆಲ್ಲ ಹುಣ್ಣಾಗಿದೆ, ರಕ್ತ ಬರ್ತಾ ಇದೆ. ನೋಡಿ ಸರ್, ತುಂಬ ಕಷ್ಟ. ಎಲ್ಲ ಹುಣ್ಣಾಗಿದೆ, ನಡೆಯೋಕ್ಕಾಗ್ತಾ ಇಲ್ಲ. ಎಲ್ಲ ಸ್ಟವ್ ಎಲ್ಲ ನೀರಲ್ಲಿ ಹೋಯ್ತು. ಇವಾಗ ನಮ್ಗೆ ತಿನ್ನೋಕೆ ಕೂಡ ಕಷ್ಟ ಆಗಿದೆ. ಒಟ್ಟು ಎಷ್ಟು ಜನ ಇದ್ದೀರಿ ಇಲ್ಲಿ? ನಿನ್ನೆ ರಾತ್ರಿ ಯಾರನ್ನಾದ್ರೂ ಬೇರೆ ಕಡೆ ಶಿಫ್ಟ್ ಮಾಡಿದ್ರ ಅಥವಾ ಎಲ್ಲರೂ ಇಲ್ಲೇ ಇದ್ರ? ಎಲ್ಲ ಇಲ್ಲೇ ಇದ್ದೀರಿ ಸರ್. ಎಲ್ಲ ಇಲ್ಲೇ ಇದ್ದೀವಿ. ಎಲ್ಲ ಕೂತ್ಕೊಂಡಿದ್ದೀರಿ, ಯಾರು ಮಲ್ಕೊಳ್ಳಿ ನೋಡಿ. ಎಲ್ಲ ರೂಮ್ ಎಲ್ಲ ನೀರು ಬಂದಿದೆ, ಬಟ್ಟೆ ಎಲ್ಲ ಹೋಯ್ತು. ಗಮನಿಸ್ತಾ ಇದ್ರಿ, ಇಲ್ಲಿ ಒಂದು ಕಟ್ಟೆ ಇದೆ. ಇನ್ನು ಈ ನೀರಿನ ಮಧ್ಯೆ BMTC ಬಸ್ ಒಂದು ಕೆಟ್ಟ ನಿಂತಿದೆ. ಆ ಬಸ್ನಲ್ಲಿ ಒಂದು 30 ಜನ ಪ್ರಯಾಣಿಕರಿದ್ರು ಪಾಪ. ಎಲ್ಲ ಪರದಾಡ್ಬಿಟ್ಟಿದ್ದಾರೆ. ಕೊನೆಗೆ ಡ್ರೈವರು ತನ್ನ ಕಡೆ ಡೋರನ್ನ ಓಪನ್ ಮಾಡಿ ಗರ್ಭಿಣಿ ಸೇರಿದಂತೆ ಅನೇಕರನ್ನ ರೆಸ್ಕ್ಯೂ ಮಾಡಿದ್ದಾರೆ. ನೀವು ಇಳಿಯೋಕ್ಕೂ ಆಗ್ತಿರ್ಲಿಲ್ಲ ಪರಿಸ್ಥಿತಿ. ಬಸ್ ಕೆಟ್ಟೋಗಿದೆ ನೋಡಿ. ಅದನ್ನು ಆ ಬಸ್ಸನ್ನು ತಳ್ಳೋದಕ್ಕೊಂದು ಹಿಟಾಚಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ಎಷ್ಟು ರಿಸ್ಕ್ ತೊಗೊಂಡು ಇಳಿಸಿದ್ದಾರೆ ನೋಡಿ. ಅಲ್ಲಿ ಕೆಳಗಡೆ ಕಾಲಿಡೋಕ್ಕಾಗಲ್ಲ, 2 ಅಡಿ 3 ಅಡಿ ನೀರಿದೆ. ಫುಟ್ಪಾತ್ ಹತ್ರಕ್ಕೆ ತಂದು ಫುಟ್ಪಾತ್ನಲ್ಲಿ ಅವ್ರನ್ನ ಆ ಕಂಬಿ ಮುಖಾಂತರ ಇಳಿಸಿ ಪಕ್ಕಕ್ಕೆ ಅವ್ರನ್ನ ಕರ್ಕೋತಾ ಇರೋದು. ಒಬ್ಬರು ಗರ್ಭಿಣಿ ಅಂತೂ ನನಗೆ ಇಳಿಯೋಕ್ಕೂ ಆಗಲ್ಲ ಅಂತ ಕೂತ್ಬಿಟ್ಟಿದ್ರು ಪಾಪ ಬಸ್ಸಲ್ಲಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ನೀರಿನ ಮಧ್ಯೆ BMTC ಬಸ್ ಕೆಟ್ಟು ನಿಂತಿದೆ. ಕೆಟ್ಟು ನಿಂತಿರ್ತಕ್ಕಂಥ ಬಸ್ ಒಳಗಡೆ ಪ್ರಯಾಣಿಕರಿದ್ದಾರೆ. ಪ್ರಯಾಣಿಕರು ಸಿಲುಕೊಂಡಿರುವಂಥದ್ದು. ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಈಗ BMTC ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಮೊದಲೇ ಸಿಲ್ಕ್ ಬೋರ್ಡ್ನ ಜಂಕ್ಷನ್ ಬಳಿ ನೀರಿತ್ತು. ಆ ನೀರಿನ ಮಧ್ಯೆ
ಡ್ರೈವ್ ಮಾಡಿಕೊಂಡು ಬಂದಿರುವಂಥದ್ದು ರಸ್ತೆ ಮಧ್ಯದಲ್ಲೇ ಅಂದರೆ ನೀರಿನ ಮಧ್ಯದಲ್ಲೇ ಕೆಟ್ಟು ನಿಂತಿದೆ. ಮಹಿಳಾ ಪ್ರಯಾಣಿಕರೆಲ್ಲರೂ ಕೂಡ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನಿಜಕ್ಕೂ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾಕೆ ಅಂತಂದರೆ ಮೊದಲೇ ಸುಮಾರು ಒಂದು 5-6 ಅಡಿ ರಸ್ತೆ ಮಧ್ಯೆ ನೀರು ನಿಂತಿದೆ. ನೀರು ನಿಂತಿರುವಂಥ ಮಧ್ಯೆ ಯಾಕೆ ಚಾಲನೆ ಮಾಡ್ಕೊಂಬರಕ್ಕೆ ಬಂದರು ಅನ್ನುವಂಥದ್ದು. ರಸ್ತೆಯಲ್ಲಿ ಕೆಟ್ಟು ನಿಂತಿದೆ. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಬಸ್ ಒಳಗಡೆ ಇದ್ದಾರೆ. ಬಸ್ ಒಳಗಡೆ ಇರ್ತಕ್ಕಂಥ ಪ್ರಯಾಣಿಕರನ್ನು ಹರಸಾಹಸದಿಂದ ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ತಿದ್ದಾರೆ ಅಂತ ಗಮನಿಸ್ಬೋದಾಗಿದೆ. ಇಂತಹ ಪರಿಸ್ಥಿತಿ ಬೇಕಿತ್ತ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ನಿಜಕ್ಕೂ BBMP BMRCL ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಎಷ್ಟರ ಮಟ್ಟಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗ್ತಾ ಇದ್ರ. ಅಲ್ಲೊಬ್ಬ ಯುವಕ ಕಿಟಕಿ ಒಳಗಡೆಯಿಂದ ಬಂದು